ಕೇವಲ 1% ಮೀಸಲಾತಿ ಕೊಡಿ ಅಂತ ಹೇಳಿ ಇವ್ರದ್ದು ನ್ಯಾಯಯುತವಾದಂತಹ ಬೇಡಿಕೆ. ಇವ್ರದ್ದು ಜೀವನ ತುಂಬಾ ಕಷ್ಟ ಇದೆ. ಏನ್ ಹೇಳ್ತೀರಾ ಸರ್? ಹೌದು, ಈ ಒಂದು ರಾಜ್ಯ ಸರ್ಕಾರ ಯಾರು ಅಹಿಂದ ಸರ್ಕಾರ ಅಂತ ಹೇಳ್ಕೊಳ್ತಾರೆ, ಅವರು ಸಾಮಾಜಿಕ ನ್ಯಾಯ ಒದಗಿಸೋದ್ರಲ್ಲಿ SC ಯಾವುದೋ ಒಂದು ಒಳ ಮೀಸಲಾತಿ ಹೋರಾಟ 35 ವರ್ಷಗಳಿಂದ ನ್ಯಾಯಯುತವಾದ ಹೋರಾಟ ನಡೀತಾ ಇದೆ. ಆ ಒಳ ಮೀಸಲಾತಿ ಒದಗಿಸೋದಲ್ಲಿ ಮೀನಾಮೇಷ ಎಣಿಸಿ 2 ವರ್ಷ ತಡ ಮಾಡಿ ಆಮೇಲೆ ಮಾಡ್ತೀವಿ ಒಂದು ಸುಪ್ರೀಂ ಕೋರ್ಟ್ ಸ್ಟೇಟ್ ರೈಟು ಕೊಟ್ಟರು ಕೂಡ ಅದನ್ನು ಮಾಡಿದೆ. ಇವಾಗ ಮಾಡಿದಾಗ ನಾಗಮೋಹನ್ ದಾಸ್ ವರದಿ ಏನು 150 ಕೋಟಿ ಹೆಚ್ಚು ಕಮ್ಮಿ ಆಗಿದೆ ಖರ್ಚು, ಅದನ್ನು ಪರಿಗಣನೆ ತಗೊಳ್ಳದೆ ಈ ಅಲೆಮಾರಿ ಸಮುದಾಯಗಳನ್ನು ಯಾರು ಇವತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ, ಭೂಮಿನಲ್ಲಿ ಎಲ್ಲ ರೀತಿಯಲ್ಲಿ ವಸತಿನಲ್ಲಿ ವಂಚಿತ ಸಮುದಾಯಗಳನ್ನ ಅವ್ರಿಗಿಂತ ಬಲಿಷ್ಠರ ಜೊತೆ ಸೇರಿಸಿದ್ರೆ ಅವ್ರಿಗೆ ಯಾವ ಪ್ರಾತಿನಿಧ್ಯ ಸಿಗಲ್ಲ, ಅವ್ರ ಸಮುದಾಯದ ಏಳಿಗೆ ಸಾಧ್ಯ ಇಲ್ಲ, ಅವ್ರಿಗೆ ಶಿಕ್ಷಣ, ಆರೋಗ್ಯದಲ್ಲಿ ಎಲ್ಲಿ ಒಂದು ರೀತಿ ನ್ಯಾಯ ಸಿಗಬೇಕು ಅಲ್ಲಿ ಸಿಗ್ತಾ ಇಲ್ಲ. ಸೊ ಈ ಸರ್ಕಾರ ಅಹಿಂದ ಅಂತ ಹೇಳ್ಕೊಳಕ್ಕೆ ಯಾವ ಯೋಗ್ಯತೆ ಇಲ್ಲ. ಅಹಿಂದ ಅನ್ನೋದು ಕೇವಲ ಅಧಿಕಾರ ಹಿಡಿಯೋ ಒಂದು ಲೆಕ್ಕಾಚಾರ ಹೊರತು ಇದು ನಿಜವಾಗ್ಲೂ ಈ ದಮನಿತ ಸಮುದಾಯಗಳಿಗೆ ನ್ಯಾಯ ಒದಗಿಸೋ ಒಂದು ನಿಜವಾಗ್ಲೂ ಉದ್ದೇಶ ಇಲ್ಲ ಅನ್ನೋದು ಇದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಅದನ್ನು ನಮಗೆ 150 ಕೋಟಿ ನಾಗಮೋಹನ್ ದಾಸ್ ವರದಿ ಮಾಡಿ ಆ ಕಮಿಷನ್ ವರದಿ ತಂದು ನೀವು ಅದನ್ನು ಪರಿಗಣನೆ ತಗೊಳ್ಳಲ್ಲ ಅಂದರೆ ಅದರ ಮಾತನ್ನು, ಅದರ ಒಂದು ವಿಚಾರಗಳನ್ನ, ಅದು ಮುಖ್ಯವಾದ ವಿಚಾರ, ನ್ಯಾಯಬದ್ಧ ವಿಚಾರ ತಗೊಳ್ಳಲ್ಲ ಅಂದರೆ ಅದು ಮಾಡಿ ಏನು ಪ್ರಯೋಜನ? ಈಗ ಯಾವುದಕ್ಕೆ ಸೇರಿಸಬೇಕಾಗಿತ್ತು? ಈಗ ಸರ್ಕಾರ ಒಳ ಮೀಸಲಾತಿಯಲ್ಲಿ ಯಾವ ಸಮುದಾಯಗಳ ಜೊತೆ ಈ ಸಮುದಾಯವನ್ನ ಸೇರಿಸಿದೆ? ಈ ಸಮುದಾಯ ಒಂದು SC 49ರಿಂದ 59 ಸಮುದಾಯಗಳು SC-ನಲ್ಲಿರೋರು ಪ್ರತ್ಯೇಕವಾದ ಅವ್ರದ್ದೇ ಆದ ಮೀಸಲಾತಿ ಒದಗಿಸ್ಬೇಕು. ಅಂದರೆ ಏನು SC ಲೆಫ್ಟ್ ಅನ್ನೋದು ಅವರು 6% ಕೊಟ್ಟಿದ್ದಾರೆ, SC ರೈಟ್ಗೆ 6% ಕೊಟ್ಟಿದ್ದಾರೆ, SC ಒಂದು ಏನು ಸ್ಪರ್ಶ ಸಮುದಾಯಗಳಿಗೆ 5% ಕೊಟ್ಟಿದ್ದಾರೆ, ಅವ್ರಿಗೆ ಒಂದು ಸ್ಪರ್ಶ ಸಮುದಾಯಗಳಿಗೆ 4 ಕೊಟ್ಟು ಇಲ್ಲಿ 1 ಅನ್ನೋದನ್ನು ಪ್ರತ್ಯೇಕವಾಗಿ ಇಡೋದು ಅದು ಒಂದು ನ್ಯಾಯಯುತವಾಗಿ ನಮಗೆ ಕಾಣುತ್ತೆ. ಬಟ್ ನಮಗೇನಾಗ್ಬಿಟ್ಟಿದೆ ಅಂದರೆ ಈ ರೀತಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆನೇ ಅರ್ಥ ಆಗಿಲ್ಲ ಈ ನಮ್ಮ ಮುಖ್ಯಮಂತ್ರಿ ಅವರಿಗೆ, ಅಲ್ಲಿ ಮಂತ್ರಿ ಮಂಡಳಿಗೆ. ಎಲ್ಲೋ ಒಂದು ಕಡೆ ಏನು ಅವ್ರಿಗೆ ರಾಜಕೀಯವಾಗಿ ಅವಕಾಶವಾದಿತನದಿಂದ ಏನು ಸೇರಿಸ್ಕೊಂಡ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಸರಿ ಹೋಗೋದು, ಯಾರು ಜೋರಾಗಿ ಕೂಗ್ತಾರೋ, ಜನ ಪ್ರಾಬಲ್ಯ ಇದೆಯೋ ಅವ್ರ ಪರವಾಗಿ ಅವ್ರು ನಿಂತಿದ್ರು ಹೊರತು ನಿಜವಾಗ್ಲೂ ಅನ್ಯಾಯ ಆಗಿರೋರು ಈ ವ್ಯವಸ್ಥಿತವಾದ ಅನ್ಯಾಯ ಇದು ನಮಗೆ ಇದು ಶತ್ರುನೇ ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಈ ವ್ಯವಸ್ಥೆ ಭಾಳ ದೊಡ್ಡ ಪ್ರಮಾಣದ ನಮ್ಮ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಅಲೆಮಾರಿ ಸಮುದಾಯದಲ್ಲಿ ಬದುಕು ಭಾಳ ಬಡತನ ಇರ್ಬೋದು, ಆದರೆ ಅವ್ರ ಸಾಂಸ್ಕೃತಿಕ ಜೀವನ, ಅವರ ಭಾಷೆಯ ಜೀವನ ಭಾಳ ಶ್ರೀಮಂತ ಆಗಿದೆ. ಆ ವಿಚಾರಗಳು ನಮ್ಮ ಕರ್ನಾಟಕದ ಹೆಮ್ಮೆ. ಆ ವಿಚಾರಗಳು ಬೆಳೆಸೋ ಜೊತೆ ಅವರ ಬದುಕನ್ನು ಬೆಳೆಸಿದ್ರೆ ಕರ್ನಾಟಕಕ್ಕೆ ನಿಜವಾಗ್ಲೂ ಒಂದು ಉತ್ತಮವಾದ ಆದರ್ಶವಾದ ಕರ್ನಾಟಕ ಆಗೋ ಸಾಧ್ಯತೆಗಳಿದೆ. ಆ ಕೆಲಸನ ಈ ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ತಗೊಂಡು ಈ ಒಂದು 1% ಅನ್ನೋದು ಮಿನಿಮಲ್ ಅನ್ನ ಈ ಒಂದು 49ರಿಂದ 59 ಅಲೆಮಾರಿ ಸಮುದಾಯಗಳಿಗೆ ಒದಗಿಸಬೇಕು ಅನ್ನೋ ಭಾಳ ಗಟ್ಟಿ ಹೋರಾಟ ಇದೆ. ನಾನು ಕೂಡ ಈ ಸಮುದಾಯಗಳ ಜೊತೆ 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿಗೂ ಸಹ ಈ 49ರಿಂದ 59 ಅಲೆಮಾರಿ ಸಮುದಾಯಗಳ SC-ನಲ್ಲಿ ಗುಡಿಸಲು ಬದುಕ್ತಾ ಇದ್ದಾರೆ. ಇವತ್ತಿಗೂ ಕೂಡ ಎಷ್ಟು ಒಂದು ಎಲ್ಲ ರೀತಿ ವಂಚಿತ ಸಮುದಾಯಗಳು ನಾನು ನೋಡಿದ್ರೇ ಕಣ್ಣಲ್ಲಿ ಪ್ರತಿಯೊಬ್ಬರಿಗೂ ನೀರು ಬರುತ್ತೆ. ನಾವು ಈ ಸಮುದಾಯಗಳು ಎಲ್ಲರೂ ನಿಂತ್ಕೊಂಡು ಮನುಷ್ಯರಾಗಿ ನಾವು ಸಮಾಜದ ಸಂವಿಧಾನ ಎತ್ತಿಡಿಯೋರಾಗಿ ಅವ್ರಿಗೆ ನ್ಯಾಯ ಒದಗಿಸೋ ಕೆಲಸ ಆಗಬೇಕು. ಈ ರಾಜ್ಯ ಸರ್ಕಾರ ನಮಗೆ ಭಾಳ ಈ ಪರೀಕ್ಷೆಯಲ್ಲಿ ಫೇಲ್ ಆಗಿದೆ. ರಾಜ್ಯ ಸರ್ಕಾರ ನಿಜವಾಗ್ಲೂ ನಮಗೆ ಈ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಬರೀ ಬಣ್ಣ ಮಾತಾಡ್ತಾರೆ, ಕ್ಯಾಮ್ರಾ ಆನ್ ಆದಾಗ ಮಾತಾಡ್ತಾರೆ ಹೊರತು ಅದನ್ನು ಕಾರ್ಯರೂಪಕ್ಕೆ ಯೋಜನೆ ಮುಖಾಂತರ ತರೋದ್ರಲ್ಲಿ ಯಶಸ್ವಿ ಆಗಿಲ್ಲ. ಇದು ನಮ್ಗೆ ಬಹಳ ದುಃಖಕರವಾದ ವಿಚಾರ. ನ್ಯಾಯಕ್ಕೋಸ್ಕರ ಎಂದೆಂದು ನಿಂತಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧರ್ಮಸ್ಥಳದಲ್ಲಿ ತಿಮರೋಡಿ ಅವರು ಅರೆಸ್ಟ್ ಆಗಿರುವಂತದ್ದು ಏನ್ ಹೇಳ್ತೀರಾ? ತಿಮರೋಡಿ ಅವ್ರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಅದನ್ನು ನನಗೆ ಗೊತ್ತಾಗಬೇಕು. ಅದನ್ನ ಇನ್ನೂ ಇವಾಗ ತಾನೇ ಬಂದಿದೆ. ನಮಗೆ ಬರೀ ಮುಖ್ಯಮಂತ್ರಿಯವ್ರ ಬಗ್ಗೆ ಯಾವುದಾದ್ರು ಒಂದು ಮಾತು ಅದಕ್ಕೆ ಸಂಬಂಧಪಟ್ಟ ಬೇರೆಯವ್ರು ಹೇಳಿರೋ ಮಾತು ಹೇಳಿದ್ದಕ್ಕೆ ತಕ್ಷಣ ಅರೆಸ್ಟ್ ಮಾಡೋದು ನನಗೆ ಸರಿ ಕಾಣಲ್ಲ. ಆದರೆ ಏನಾದರೂ ಒಂದು ರೀತಿಯಲ್ಲಿ ಬುಲ್ಡೋಸರಿಂದ ಬಂದ್ಬಿಟ್ಟು ಹಿಂಸೆ ಪ್ರಚೋದನೆ ಮಾಡಿದ್ದಾರೆ ಅಂದರೆ ಅದು ಒಂದು ರೀತಿ ಸಂವಿಧಾನ ಉಲ್ಲಂಘನೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ. ಸೊ ಯಾವ ಮಾತು, ಯಾವ ವಿಚಾರ, ಏನಕ್ಕೆ ಅನ್ನೋ ಡೀಟೇಲ್ಸ್ ಭಾಳ ಮುಖ್ಯ ಆಗುತ್ತೆ. ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ. ಮಾಧ್ಯಮದ ಸ್ವಾತಂತ್ರ್ಯ, ಯೂಟ್ಯೂಬರ್ಸ್ಗಳಾಗಿರ್ಬೋದು ಅದನ್ನು ಎತ್ತಿ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ. ಆದರೆ ನಿಂದನಾತ್ಮಕ ಮಾತುಗಳು, ಹಿಂಸೆ ಪ್ರಚೋದನೆಯ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸ್ಕೋಬಹುದು ಅನ್ನೋ ಒಂದು ಪ್ರಜಾಪ್ರಭುತ್ವದ ಪ್ರಶ್ನೆಗಳು ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಭಾಳ ಒಂದು ಸೂಕ್ಷ್ಮವಾಗಿ ನಿರ್ಧಾರ ತಗೊತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ರಾಜ್ಯ ಸರ್ಕಾರ. ಅದು ಮಾಡದೇ ಇದ್ರೆ ಅದನ್ನ ಖಂಡಿತ ನಾವು ಖಂಡಿಸ್ತಾ ಬರ್ತೀವಿ ಅಂತ ಹೇಳಿ. ಸುಜಾತಾ ಭಟ್ ಅನ್ನೋರು ನನ್ನ ಮಗಳು ಕಳೆದೋಗಿದ್ದಾಳೆ ಅಂತ ಹೇಳಿ ಬಂದಿದ್ರು. ಬಟ್ ಅವ್ರ ಮಗಳೇ ಅಲ್ಲ, ಅವ್ರ ಮಗಳಲ್ಲದೆ ಇರುವಂತಹ ಫೋಟೋವನ್ನ ತಂದು ತೋರಿಸಿದ್ದಾರೆ ಅಂತ ಹೇಳಿ ಅವ್ರ ಕುಟುಂಬದವರು ಯಾರು ಫೋಟೋವನ್ನ ತೋರಿಸಿದ್ರು ಅದು ನನ್ನ ತಂಗಿ ಅನ್ನುವಂಥದ್ದನ್ನ ಅವ್ರ ಕುಟುಂಬದವರೇ ಬಂದು ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಷಡ್ಯಂತ್ರ ನಡೀತಾ ಇದೆಯಾ ಅಥವಾ ಏನು? ಷಡ್ಯಂತ್ರ ಅನ್ನೋಕ್ಕಿಂತ ನಮಗೆ ಕೆಲವು ಒಂದೊಂದು ರೀತಿಯಲ್ಲಿ ಪ್ರತಿಯೊಂದು ಕೇಸು ಒಂದೊಂದು ರೀತಿಯಲ್ಲಿ ನೋಡಬೇಕು. ಇಲ್ಲಿ 106 ಅಸಹಜ ಸಾವುಗಳಿದ್ದಾವೆ, ಒಂದೇ ಕೇಸ್ ಅಲ್ಲ ಇದು. ಈ 106 ಅಸಹಜ ಸಾವುಗಳು ಒಬ್ಬೊಬ್ರದ್ದು ಒಂದೊಂದು ಕತೆ ಅನ್ನೋದು ಇದ್ದೇ ಇರುತ್ತೆ. ಆ ಒಂದೊಂದು ಕತೆಗಳು ಸತ್ಯ ಅನ್ನೋದು ಹೊರಗೆ ಬರೋದು ನಮ್ಗೆ ಭಾಳ ಮುಖ್ಯ. ನಮ್ಗೆ ಅನ್ಕೊಂಡಿರೋದನ್ನ ಬೇರೆ ಇರ್ಬೋದು,
ಅದು ಸಹಜ, ಅದು ಒಂದು ಕತೆ, ಅದು ಒಂದು ಮೀಡಿಯಾ ಅದನ್ನು ಹೊರಗೆ ತರ್ತಾ ಇರೋದು ಒಳ್ಳೇದೇ. ಬಟ್ ನಮಗೆ ಒಂದೇ ಕೇಸಿಂದ ಎಲ್ಲ ರೀತಿಯಲ್ಲಿ ನಾವು ಜನರಲೈಸ್ ಮಾಡೋಕ್ಕಾಗಲ್ಲ. ನಮಗೆ 463 ಅಸಹಜ ಸಾವುಗಳನ್ನು ಏನು 2013 ಇವೆಲ್ಲ ಕೇಸ್ಗಳು ಹೊರಗೆ ಬಂದು ನಮಗೆ ನ್ಯಾಯದ ಪರವಾಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅನ್ನೋ ನಮ್ಮ ಉದ್ದೇಶ. SIT ತನಿಖೆ ಮೇಲೆ ನಂಬಿಕೆ ಇದೆಯಾ ಸರ್? SIT ತನಿಖೆ ಮೇಲೆ ನನಗೂ ನಂಬಿಕೆ ಇದೆ, ಮತ್ತು ಭಾಳ ಮುಖ್ಯವಾಗಿ ಅಲ್ಲಿ ಯಾರ್ಯಾರು ದಿನನಿತ್ಯ ದೂರು ಕೊಡ್ತಾ ಇದ್ದಾರೆ ಅವ್ರಿಗೂ ನಂಬಿಕೆ ಇದೆ ಅಂತ ಹೊರಗೆ ಬರ್ತಾ ಇದ್ದಾರೆ. SIT ಅದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಇಷ್ಟು ವರ್ಷ ಪೊಲೀಸ್ ಮೇಲೆ ನಂಬಿಕೆ ಇದ್ದಿಲ್ಲ. 2000ರಿಂದ 2015ವರೆಗೂ ಏನು ಅನ್ಐಡೆಂಟಿಫೈಡ್ ಬಾಡೀಸ್ ರೆಕಾರ್ಡ್ಸ್ಗಳನ್ನ ಬೆಳ್ತಂಗಡಿ ಪೊಲೀಸ್ ಅಳಿಸಾಕಿದ್ದಾರೆ ಅಂತ ನಮಗೆ ಬಂದಿದೆ ಮಾಹಿತಿ. ಸೊ ಆ ನಿಟ್ಟಿನಲ್ಲಿ ಪೊಲೀಸಿನ ವೈಫಲ್ಯದಿಂದನೇ ಇಷ್ಟು ಅನ್ಯಾಯ ಆಗೋಕ್ಕೆ ಕಾರಣ ಆಗಿದೆ ಅಂತ ನಮ್ಮೆಲ್ಲ ರೀತಿ ಮೂಲಗಳು ಬರ್ತಾ ಇದೆ. ಬಟ್ SIT ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡುತ್ತೆ ಅಂದರೆ ಒಳ್ಳೆ ಕೆಲಸ ಈ ಒಂದು ತಿಂಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಜನರಿಗೂ ಒಂದು ವಿಶ್ವಾಸ ಇದೆ. ಮೋಹಂತಿಯವರಾಗಿರ್ಬೋದು, ಅನೇಕರು ಆ ಒಂದು ವಿಶ್ವಾಸನ ಮುಂದುವರಿಸ್ತಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ. ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹಾಳು ಮಾಡಕ್ಕೆ ಇದೆಲ್ಲ ಷಡ್ಯಂತ್ರ ಅಂತ ಹೇಳಿ ಆ ಉದ್ದೇಶ ಖಂಡಿತ ನಮ್ದಲ್ಲ. ಆ ಉದ್ದೇಶ ಖಂಡಿತ ಈ ಒಂದು ಕಾಳಜಿ ಉಳ್ಳ ಯಾವುದೇ ಹೋರಾಟಗಾರರು ಯಾವ ಕೆಟ್ಟ ಹೆಸರು ತರೋದಲ್ಲ. ನಿಜವಾಗ್ಲೂ ಧರ್ಮಸ್ಥಳದಲ್ಲಿರೋ ಜನರಿಗೆ, ಧರ್ಮಸ್ಥಳದಲ್ಲಿರೋ ಒಳ್ಳೆ ಹೆಸರು ವಾಪಸ್ ತರಕ್ಕೆ, ಧರ್ಮಸ್ಥಳದಲ್ಲಿ ಏನು ಒಂದು ರೀತಿ ತಪ್ಪುಗಳು ಆಗಿರಬಹುದು ಅನ್ನೋದನ್ನ ಹೊರಗೆ ತಂದು ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗೋದು ಉದ್ದೇಶ ಇರಬೇಕು ಹೊರತು ಯಾರ ಹೆಸರು ಕೆಟ್ಟದಲ್ಲ, ಯಾವ ಒಂದು ಕುಟುಂಬದ ವಿರುದ್ಧ ಅಲ್ಲ, ಯಾವ ಒಂದು ಧರ್ಮದ ವಿರುದ್ಧ ಅಲ್ಲ. ಇದು ನ್ಯಾಯದ ಪರ ಅಂತ ಹೇಳಕ್ ಇಷ್ಟ.